everybody seeks some sort of recognition. ಆ್ಯಂಡ್ ಈ ಥರ ಒಂದು ಅವಾರ್ಡ್ಸ್ ಕಾರ್ಯಕ್ರಮ ಮಾಡೋ ಮುಖಾಂತರ ನಾವು ಯಾರು ಈ ಕ್ಷೇತ್ರದಲ್ಲಿ ಒಳ್ಳೆ ಗುರುತರವಾದಂಥ ಸಾಧನೆ ಮಾಡಿದ್ದಾರೆ, ಒಳ್ಳೆ ಹೆಸರನ್ನು ಪಡ್ಕೊಂಡಿದ್ದಾರೆ ಮತ್ತು ಒಂದು ಈ ಕ್ಷೇತ್ರವನ್ನು ಏನು ಮೆಂಟಲ್ ಹೆಲ್ತ್ ಈ ವಿಚಾರದಲ್ಲಿ ಒಂದು ಅತ್ಯಂತ ಉನ್ನತ ಮಟ್ಟದಲ್ಲಿ ಸೇವೆ ನಿರ್ವಹಣೆ ಮಾಡಿರ್ತಕ್ಕಂಥವ್ರಿಗೆ ಗುರುತಿಸಿದಾಗ ಖಂಡಿತ ಅದಕ್ಕೆ ಅವರೊಬ್ಬರಿಗೆ ಅವಾರ್ಡ್ ಅಲ್ಲ, ಅದು ಈ ಅವಾರ್ಡು ಬಹುಶಃ ಈ ಒಂದು ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ಒಂದು ಸಂತೋಷ ಆಗ್ತದೆ. ಯಾವುದಪ್ಪ ನಮ್ಮವರೊಬ್ಬರನ್ನು ಗುರುತಿಸಿದ್ದಾರೆ, ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿ ಬೇರೆಯವ್ರಿಗೂ ಕೂಡ ಸಂತೋಷ ಆಗ್ತದೆ. ಅದು ಭಾಳ ಮುಖ್ಯ. ಇವತ್ತು ಈ ಒಂದು ಕ್ಷೇತ್ರ ಏನಿದೆ ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ರೋಗಗಳು ಮತ್ತು ಇದರಿಂದ ಮತ್ತು ಸೈಕ್ಯಾಟ್ರಿ, ಇದು ಖಂಡಿತವಾಗಿಯೂ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಸಮಾಜದಲ್ಲಿ ಇದರ ಅವಶ್ಯಕತೆ ಹೆಚ್ಚಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಏನು ಮನುಷ್ಯರಿಗೆ ಇತ್ತೀಚಿನ ದಿವಸದಲ್ಲಿ ಈ ರೋಗ ಹೆಚ್ಚಾಗ್ತಾ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಮೊದಲಿಂದನೂ ಕೂಡ ಇರ್ತಾ ಇತ್ತು, ಆದರೆ ಮೊದಲು ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈಗ ನಾವು ಅದನ್ನು ಸರಿಯಾದ ರೀತಿಯಾಗಿ ಐಡೆಂಟಿಫೈ ಮಾಡ್ತಕ್ಕಂಥ ಪತ್ತೆ ಹಚ್ಚುವಂಥ ಕೆಲಸ ಆಗ್ತಾಯಿದೆ. ಮೊದಲೆಲ್ಲ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಿಮ್ಯಾನ್ಸ್ಗೆ ನಾವು ಮೆಂಟಲ್ ಹಾಸ್ಪಿಟಲ್ ಅಂತ ಕರಿತಾ ಇದ್ದು. ಅಂದರೆ ದಟ್ ವಾಸ್ ದ ವೇ ವಿ ವಿಸ್ ಲುಕ್ ಎಟ್ ನಿಮ್ಯಾನ್ಸ್, ಅದು ಮೆಂಟಲ್ ಆಸ್ಪತ್ರೆಪ್ಪ ಅದು ಅಂತ. ಆ್ಯಂಡ್ ದೇ ವಾಸ್ ನಾಟ್ ಮಚ್ ಎಕ್ಸ್ಪೋಜರ್, ಏನು ಮಾನಸಿಕ ರೋಗಗಳ ಬಗ್ಗೆ ಏನಿದೆ, ಅದರ ಹಿನ್ನೆಲೆ ಏನು, ಅದಕ್ಕೆ ಯಾವ ರೀತಿಯಾಗಿ ನಾವು ಚಿಕಿತ್ಸೆ ನೀಡ್ಬೋದು. ಯಾಕಂದರೆ ನಾನಾ ರೀತಿಯ ಇರ್ತದೆ ಮತ್ತು ಚಿಕ್ಕ ವಯಸ್ಸಿಂದನೂ ಕೂಡ ಮಕ್ಕಳಿಗೂ ಕೂಡ ಬರುವಂಥದ್ದು ಇರ್ತದೆ, ವಯಸ್ಸಾದ ಮೇಲೆ ಬರುವಂಥದ್ದು ಇರ್ತದೆ ಮತ್ತು ಎಲ್ಲ ಒಂದು ಹಂತದಲ್ಲೂ ಕೂಡ ಈ ಒಂದು ವೈದ್ಯಕೀಯ ಕ್ಷೇತ್ರ ಇದೆ, ಇದು ಎಲ್ಲ ಒಂದು ಹಂತದಲ್ಲೂ ಕೂಡ ಬರ್ತಕ್ಕಂಥದ್ದು. ಆದರೆ ನಮಗೆ ಆ ಸಂದರ್ಭದಲ್ಲಿ ಅಷ್ಟೊಂದು ಜ್ಞಾನನೂ ಕೂಡ ಇರಲಿಲ್ಲ ಮತ್ತು ಸಂಶೋಧನೆ ಕೂಡ ಆಗಿರಲಿಲ್ಲ. ಆದರೆ ಹೆಚ್ಚೆಚ್ಚು ಈಗ ಆಗ್ತಾ ಇರೋದ್ರಿಂದ ಈಗ ನಮ್ಗೆ ಗೊತ್ತಾಗ್ತಾ ಇದೆ, ಯಾರಿಗೋ ತೊಂದರೆ ಇದ್ದಾಗ ಅವ್ರಿಗೆ ನಾವು ಚಿಕಿತ್ಸೆ ನೀಡ್ಬೋದು, ಅವ್ರಿಗೆ ನಾವು ಗುಣಪಡಿಸ್ಬೋದು, ಅವ್ರಿಗೆ ಔಷಧಿಗಳು ಕೊಟ್ಟು ಅವ್ರನ್ನ ಒಂದು ಸಾಮಾನ್ಯವಾದಂಥ ಬದುಕನ್ನು ನಡೆಸ್ತಕ್ಕಂಥದ್ದಕ್ಕೆ, ಸಹಜ ಬದುಕನ್ನು ನಡೆಸ್ತಕ್ಕಂಥದ್ದು ಕೂಡ ಸಾಧ್ಯ ಆಗ್ತದೆ. ಸೊ ಇದೆಲ್ಲ ಇವತ್ತು ಖಂಡಿತವಾಗಿಯೂ ಇದನ್ನು ಗುರುತಿಸ್ತಕ್ಕಂಥದ್ದು ಆಗಿದೆ. ಮತ್ತು ಈಗ ಐ ಆಮ್ ವೆರಿ ಹ್ಯಾಪಿ ಟು ಸೇ that more and more people are not only being aware or becoming aware of these issues, but also are able to admit now. Earlier, to even say that you have a depression or anxiety, ಇದೆಲ್ಲ ಹೇಳ್ಕೊಳ್ಳೋದಕ್ಕೂ ಕೂಡ ಸಂಕೋಚ ಆಗ್ತಾ ಇತ್ತು. ಯಾಕಂದರೆ ಇವ್ರೇನೋ ಒಂಥರ ವಿಚಿತ್ರ ಅಂತ ಜನ ಭಾವಿಸ್ತಿರುತ್ತೆ ಅನ್ಕೊಂಡ್ಬಿಡ್ತಾ ಇದ್ರು. ಬಟ್ ಈಗ ಅಕ್ಸೆಪ್ಟಬಿಲಿಟಿ ಹೆಚ್ಚಾಗ್ತಾ ಇದೆ, ಅವೇರ್ನೆಸ್ ಹೆಚ್ಚಾಗ್ತಾ ಇದೆ ಮತ್ತು ಇದನ್ನು ನಾವು ಗುಣಪಡಿಸ್ಕೋಬೇಕು. ವಿ ನೀಡ್ ಟು ಕನ್ಸಲ್ಟ್ ಎ ಪ್ರೊಫೆಷನಲ್, ವಿ ನೀಡ್ ಟು ಮೀಟ್ ಎ ಪ್ರೊಫೆಷನಲ್ ಅಂತ ಇದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಕೂಡ ಇವತ್ತು ಆಗ್ತಾ ಇದೆ. ಸೊ ಆ ಕಾರಣದಿಂದ ಇವತ್ತು ಇದು ಖಂಡಿತವಾಗಿಯೂ ಫಿಸಿಕಲ್ ಹೆಲ್ತ್ ಈಸ್ ಒನ್ ಇಶ್ಯೂ ಆ್ಯಂಡ್ ಮೆಂಟಲ್ ಹೆಲ್ತ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಸೊ ಒಂದು ದೇಶ, ಒಂದು ಸಮಾಜ, ಒಂದು ಸೊಸೈಟಿ ಅದು ಒಂದು ಆರೋಗ್ಯಕರವಾದ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಅದು ದೈಹಿಕ ಮಾನಸಿಕ ಎರಡನ್ನೂ ಕೂಡ ನಾವು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸೊ ನಮ್ಮ ಇಲಾಖೆ ಆ್ಯಸ್ ಎ ಹೆಲ್ತ್ ಮಿನಿಸ್ಟರ್ ಆಲ್ಸೋ ನಾವು ಬಹಳ ಫೋಕಸನ್ನು ಇವತ್ತು ಮೆಂಟಲ್ ಹೆಲ್ತ್ ಕೊಡ್ತಾ ಇದ್ದೀವಿ. ನಾವು ನಮ್ಮ ಸರ್ಕಾರ ರಚನೆ ಆದಮೇಲೆ ವಿ ಆರ್ ಫೋಕಸಿಂಗ್ ಅ ಲಾಟ್. ಇನ್ಫ್ಯಾಕ್ಟ್ ನಮ್ಮ ಒಂದು ಕಾರ್ಯಕ್ರಮ ನಾವು ಈಗ ಲಾಂಚ್ ಮಾಡಿದ್ವಿ, ಗೃಹ ಆರೋಗ್ಯ ಅಂತ, ಕಳೆದ 4-5 ತಿಂಗಳಿಂದ ರಾಜ್ಯದಲ್ಲಿ ನಡೀತಾ ಇದೆ. ಸೊ ವಿ ಆರ್ ವಿಸಿಟಿಂಗ್ ಈಚ್ ಆ್ಯಂಡ್ ಎವ್ರಿ ಹೌಸ್ ಆ್ಯಂಡ್ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ANMs ಮುಖಾಂತರ ಪ್ರತಿ ಮನೆಯಲ್ಲಿ ವಿ ಆರ್ ಆಸ್ಕಿಂಗ್ ದೆಮ್ ಟು ಎನ್ಕ್ವೈರ್ ಅಬೌಟ್, ವಿ ಹ್ಯಾವ್ ಗಾಟ್ 14 ಪ್ಯಾರಾಮೀಟರ್ಸ್. ಆ 14 ಪ್ಯಾರಾಮೀಟರ್ಸಲ್ಲಿ ವಿ ಹ್ಯಾವ್ ಆಲ್ಸೋ ಇನ್ಕ್ಲೂಡೆಡ್ ಮೆಂಟಲ್ ಹೆಲ್ತ್ ಇಸ್ ಒನ್ ಆಫ್ ದಿ ಇಶ್ಯೂಸ್. ಫೈಂಡ್ ಔಟ್ ಅಟ್ ಲೀಸ್ಟ್ ಯಾರಿಗಾದ್ರೂ ಡಿಪ್ರೆಷನ್ ಇದೆಯಾ ಮನೆಯಲ್ಲಿ, ಯಾರಿಗಾದ್ರೂ ಬೇರೆ ಸಮಸ್ಯೆಗಳಿದೆಯಾ, ಅಥವಾ ಈ ಥರ ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಐಡೆಂಟಿಫೈ ಮಾಡೋಕ್ಕಾದ್ರೂ ಸಾಧ್ಯ ಆಗುತ್ತಾ. ಇಫ್ ಯು ಕ್ಯಾನ್ ಐಡೆಂಟಿಫೈ ದೆನ್ ವಿ ಕ್ಯಾನ್ ಟ್ರೀಟ್ ದೆಮ್ ಅಟ್ ಲೀಸ್ಟ್. ಸೊ ಈ ಥರದ ಒಂದು ಪ್ಯಾರಾಮೀಟರ್ಸ್ ಇಟ್ಕೊಂಡಿದ್ದೇವೆ ಮತ್ತು ಸಾಕಷ್ಟು ನಮ್ಮಲ್ಲಿ ನಿಮ್ಯಾನ್ಸ್ ಜೊತೆ ನಾವು ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂತ ಮಾಡಿದ್ದೀವಿ. ವೇರ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಾವು ವಿ ಹ್ಯಾವ್ ಗಾಟ್ ಸೈಕಾಲಜಿಸ್ಟ್ ಆ್ಯಂಡ್ ಥೆರಪಿಸ್ಟ್ಸ್ ಆ್ಯಂಡ್ ವಿ ಹ್ಯಾವ್ ಟೈಡ್ ಅಪ್ ವಿತ್ ನಿಮ್ಯಾನ್ಸ್, ಇದು ಕಬಿ ಪ್ರೋಗ್ರಾಮ್ ಅಂತ ಮಾಡಿದ್ದೀವಿ. ಮತ್ತು ಈ ಥರ ಎಲ್ಲ ಅನೇಕ ಇದೆ, ನಾನು ಎಲ್ಲವನ್ನು ಹೇಳೋಕ್ಕೆ ಹೋಗೋದಿಲ್ಲ, ಸಾಕಷ್ಟು ಸಮಯ ಕೂಡ ಆಗಿದೆ. ಬಟ್ ಡೆಫಿನೆಟ್ಲಿ ನಾವು ಒಬ್ಬರು ನಮ್ಮ ಡಾಕ್ಟರು, ಐ ಥಿಂಕ್ ಡಾಕ್ಟರ್ ಭೂಪೇಂದ್ರ, ಹಿ ವಾಸ್ ಮೆನ್ಷನಿಂಗ್, ಡಾಕ್ಟರ್ ಭೂಪೇಂದ್ರ ಚೌಧರಿ ಅಲ್ಲ, ಸೊ ಹಿ ವಾಸ್ ಮೆನ್ಷನಿಂಗ್ ದ್ಯಾಟ್ ಈ ಹೋಮ್ಲೆಸ್ ಪೀಪಲ್
ಸೊ ದಟ್ ಆಲ್ಸೋ ಅದರ ಬಗ್ಗೆನೂ ಕೂಡ ಗಮನ ವಿ ಆರ್ ಗಿವಿಂಗ್ ಆ್ಯಕ್ಚುಲಿ. ವೇರ್ ಇನ್ ಸಿ ವಿ ರಾಮನ್ ನಗರ್ ಹಾಸ್ಪಿಟಲ್ ವಿ ಹ್ಯಾವ್ ಗಾಟ್ ಅಬೌಟ್ 20 ಬೆಡ್ ನೌ, ವೇರ್ ವಿ ಹ್ಯಾವ್ ಟೈಡ್ ಅಪ್ ವಿತ್ ಎನ್ NGO. ವಿ ಐಡೆಂಟಿಫೈ ಬೀದಿಗಳಲ್ಲಿ ಓಡಾಡ್ತಾ ಇರ್ತಾರೆ ಆನ್ ದ ಸ್ಟ್ರೀಟ್ಸ್, ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಮರುವಾಗಿರ್ತದೆ ಅಥವಾ ಡಿಮೆನ್ಷಿಯಾ ಆರ್ ಸಮ್ ಅದರ್ ಮೆಂಟಲ್ ಹೆಲ್ತ್ ಇಶ್ಯೂಸ್. ಸೊ ವಿ ಹ್ಯಾವ್ ಬ್ರಿಂಗ್ ದೆಮ್ ಟು ಅವರ್ ಹಾಸ್ಪಿಟಲ್, ವಿ ಕೌನ್ಸಿಲ್ ದೆಮ್, ಟ್ರೀಟ್ ದೆಮ್, ಆ್ಯಂಡ್ ಬಿಕಾಸ್ ಆಫ್ ದೇರ್ ಪಾವರ್ಟಿ ದೇ ಆರ್ ಲೆಫ್ಟ್ ಆನ್ ದ ರೋಡ್ಸ್. ಅವ್ರ ಮನೆಯವರು ಅವ್ರ ಫ್ಯಾಮಿಲಿಯನ್ನೇ ಬಿಟ್ಬಿಡ್ತಾರೆ, ಅವ್ರನ್ನ ಬೀದಿಲಿ ಬಿಟ್ಬಿಡ್ತಾರೆ. ಸೊ ಅವ್ರನ್ನ ವಿ ಟ್ರೈ ಆ್ಯಂಡ್ ಇಂಟಿಗ್ರೇಟ್ ದೆಮ್ ಬ್ಯಾಕ್ ಇನ್ ಟು ದ ಫ್ಯಾಮಿಲಿ ಆರ್ ಸಮ್ ಅದರ್ ಸಪೋರ್ಟ್ ಸಿಸ್ಟಮ್ ತೊಗೊಂಬರೋದಕ್ಕೂ ಕೂಡ ನಾವು ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್. ಸೊ ಆಲ್ರೆಡಿ one ಹಾಸ್ಪಿಟಲ್ ಮಾಡಿದ್ದೀವಿ, ಆ್ಯಂಡ್ ನಾವು ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಇಟ್ ಟು ಅದರ್ 3-4 ಹಾಸ್ಪಿಟಲ್ಸ್, ಆ್ಯಂಡ್ ವಿ ವಾಂಟ್ ಟು ಟೈ ಅಪ್ ವಿತ್ ಅದರ್ NGOs ಸೊ ದಟ್ ವಿ ಕ್ಯಾನ್ ರನ್ ದಿಸ್ ಪ್ರೋಗ್ರಾಮ್ ಇನ್ ಎವ್ರಿ ಡಿಸ್ಟ್ರಿಕ್ಟ್. ಸೊ ಡಾಕ್ಟರ್, ನೀವು ಹೇಳಿದ್ದು ವಾಟ್ ಎವರ್ ಯು ಮೆನ್ಷನ್, ವಿ ಆರ್ ಆಲ್ರೆಡಿ ಆನ್ ದ್ಯಾಟ್ ಟ್ರ್ಯಾಕ್. ಜಸ್ಟ್ ವಾಂಟ್ ಅದು ಹೇಳೋದಕ್ಕೆ ಇಷ್ಟ ಬಯಸ್ತೀನಿ. ಕೊನೆಯದಾಗಿ ಅಫ್ಕೋರ್ಸ್ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ನಾವು ಕಡಬಂಸನ ಹೊಗಳಲೇಬೇಕು. ಅಂದರೆ ಈ ಕಾರ್ಯಕ್ರಮ ಕರೆದಿದ್ದಾರೆ ಅಂತ ಹೊಗಳ್ತಾ ಇಲ್ಲ, ಅವ್ರು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹಿಂದೆ ಫುಡ್ ಮಿನಿಸ್ಟರ್ ಆಗಿದ್ದೆ, ಆವಾಗ ಐ ಹ್ಯಾಡ್ ಗಾನ್ ಟು ಕಡಬಮ್ಸ್ ಆ್ಯಂಡ್ ಐ ಹ್ಯಾಡ್ ಸೀನ್ ದಟ್ ಫೆಸಿಲಿಟಿ ಆನ್ ಕನಕ್ಪುರ ರೋಡ್. ಭಾಳ ಅದ್ಭುತವಾದಂಥ ಒಂದು ಅವ್ರ ಫೆಸಿಲಿಟಿಯನ್ನು ನಿರ್ಮಾಣ ಮಾಡಿದ್ರು. ಈಗ ಬೆಳೆದಿದ್ದಾರೆ, ದೇ ಆರ್ ಗ್ರೋಯಿಂಗ್ ಆ್ಯಂಡ್ ದೇ ಆರ್ ಗ್ರೋಯಿಂಗ್ ಎಕ್ಸ್ಪೋನೆನ್ಷಿಯಲಿ. And I think that is the dynamic leadership of the team Kadabam, and of course I think the next generation is taking it forward in a very good way. So I want to congratulate him and his team for the work that they're doing, and definitely it's the need of the hour. We need professionals, we need facilities, we need all these kind of things to really be established. And I remember when I saw that center at that time, even my own classmate was in that Kadabams that time. When it come 10 years back, my own classmate, he was there. He was sitting in the audience. I saw him over there. And he is doing Praveen Apachu anta. Correct. So he had I think addiction problem or some schizophrenic problem. Yeah, he's got correct. So he was telling me. So ಈ ಥರ ಎಲ್ಲ ನಾನು ನೋಡಿದ್ದೇನೆ, ತುಂಬ ಚೆನ್ನಾಗಿ ನಡೆಸ್ತಾ ಇದ್ದೀರಾ. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಇನ್ನೂ ಬೆಳೀಲಿ, ಇನ್ನೂ ಚೆನ್ನಾಗಾಗಲಿ. ನೀವು ಇನ್ನೂ ಎಷ್ಟು ಆಸ್ಪತ್ರೆಗಳನ್ನು ಮಾಡಿ ಸೆಂಟರ್ಸನ್ನು ಮಾಡ್ತಾ ಇದ್ದೀರಾ, ಇದೇ ರೀತಿ ಮುಂದುವರಿಸಿ. ಖಂಡಿತ ಗೌರ್ಮೆಂಟ್ ಜೊತೆ ಇಫ್ ವಾಂಟ್ ಟು ಜಾಯಿನ್ ಹ್ಯಾಂಡ್ಸ್ ಆ್ಯಂಡ್ ಡೂ ಸಮಥಿಂಗ್, ಡೆಫಿನೆಟ್ಲಿ ವಿ ಕ್ಯಾನ್ ಡೂ. ಯು ಆಲ್ರೆಡಿ ಆರ್ ಡೂಯಿಂಗ್ ಮೆನಿ ಥಿಂಗ್ಸ್. ಸೊ ಇಫ್ ಯು ಕ್ಯಾನ್ ಆ್ಯಡ್ ಯುವರ್ ಎಕ್ಸ್ಪರ್ಟೀಸ್ ಆ್ಯಂಡ್ ನಾಲೆಡ್ಜ್ ವಿತ್ ಅವರ್ ಫೆಸಿಲಿಟೀಸ್, we can co-work. And we can co-work. ಸೊ ಇಷ್ಟು ಹೇಳಿ ಇವತ್ತು ನಾನು ಇನ್ನು ಹೆಚ್ಚು ಹೇಳ್ದೇನೆ ಪೂಜ್ಯ ಸ್ವಾಮೀಜಿಯವರು ಕೂಡ ಮಾತನಾಡ್ತಾರೆ. ಇವತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಆಲ್ ದ ದ ಅವಾರ್ಡೀಸ್, ಐ ಥಿಂಕ್ ಯು ಆರ್ ಹ್ಯಾಪಿ. ಐ ಥಿಂಕ್ ದಿಸ್ ವೆನ್ someone gets recognition, you feel that you feel a sense of fulfillment. And I think not only to you, I think it also to their families, because they see anyone who achieves in this field goes through their own struggle. Sometimes many of these people who are psychologists and working with mental health professionals, they also go through a lot of stress, and they also need a lot of support. And I think their family needs to stand by them. And I think when we saw all the awardees, all of them were saying thank you to their families, because their family support also helped them to succeed and do well in their careers. So congrats once again to all of them, and wish you all the very best. Thank you.